ಇವತ್ತು ದರ್ಶನ್ ಪಾಲಿಗೆ ಬಿಗ್ ಡೇ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಬಿಗ್ ಡೇ ಅಂದ್ರೆ ಇವತ್ತು ಕೋರ್ಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಯುತ್ತೆ. ನೀವು ತಪ್ಪು ಮಾಡಿದಿರಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಯನ್ನ ಕೇಳಲಾಗತ್ತೆ. ಅದಾದ್ಮೇಲೆ ಹೌದು ಅಂದ್ರೆ ಓಕೆ, ಏನು ಶಿಕ್ಷೆ ಅನ್ನುವಂಥದ್ದನ್ನ ಪ್ರಕಟ ಮಾಡಲಾಗುತ್ತೆ. ಇಲ್ಲ ಅಂದ್ರೆ ಟ್ರಯಲ್ ಡೇಟ್ ಅನ್ನ ಫಿಕ್ಸ್ ಮಾಡಲಾಗುತ್ತೆ. ಸೊ ಹೀಗಾಗಿ ನಟ ದರ್ಶನ್ ಅಂಡ್ ಗ್ಯಾಂಗಿಗೆ ಢವ ಶುರುವಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ಸೆಷನ್ಸ್ ಕೋರ್ಟ್ನಲ್ಲಿ ದೋಷಾರೋಪವನ್ನ ನಿಗದಿ ಮಾಡಲಾಗುತ್ತೆ. ಕೊಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷ್ಯಗಳನ್ನಂತೂ ಕಲೆಕ್ಟ್ ಮಾಡಲಾಗಿದೆ. ಎಲ್ಲಾ ರೀತಿಯಾದಂಥ ಸಾಕ್ಷ್ಯ ಹೈಯೆಸ್ಟ್ ನಾನು ಹೇಳ್ತಾ ಇದ್ನಲ್ಲ, ಇತ್ತೀಚಿನ ವರ್ಷಗಳಲ್ಲಿ ಹತ್ತತ್ರ ಒಂದು 2-3 ದಶಕದಲ್ಲಿ ಈ ರೀತಿಯಾಗಿ ಒಂದು ಕೊಲೆ ಪ್ರಕರಣದಲ್ಲಿ ತನಿಖೆಯನ್ನ ಮಾಡಿ ದೊಡ್ಡ ಮಟ್ಟದಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿರುವಂಥದ್ದು ಇದೇ ಫಸ್ಟ್ ಟೈಮ್ ಅನ್ನುವಂಥ ವಿಶ್ಲೇಷಣೆ ಇತ್ತು. ಸೊ ಹೀಗಾಗಿ ನೋಡೋಣ ಅದು ಯಾವ ರೀತಿಯಾಗಿ ಕಂಟಕವಾಗಿ ಪರಿಣಮಿಸುತ್ತೆ ಅಂತ. ಇಂದು ಕೋರ್ಟ್ಗೆ ಬರಲಿರುವಂಥದ್ದು ದರ್ಶನ್ ಅಂಡ್ ಗ್ಯಾಂಗ್. ಬೆಳಗ್ಗೆ 11:30ರಿಂದ ಚಾರ್ಜ್ ಫ್ರೇಮ್ ನಿಗದಿ ಆಗುತ್ತೆ. ಆರೋಪ ನಿಗದಿ ಬಳಿಕ ಟ್ರಯಲ್ ಡೇಟ್ ಫಿಕ್ಸ್ ಮಾಡಲಾಗುತ್ತೆ. ದರ್ಶನ್, ಪವಿತ್ರ ಸೇರಿದಂತೆ ಇಡೀ ಗ್ಯಾಂಗಿಗೆ ಸಹಜವಾಗಿ ಆತಂಕ ಶುರುವಾಗಿದೆ. 230ಕ್ಕೂ ಹೆಚ್ಚು ಸಾಕ್ಷ್ಯವನ್ನ ಉಲ್ಲೇಖಿಸಿರುವಂಥದ್ದು ತನಿಖಾ ತಂಡ. ದರ್ಶನ್ ವಿರುದ್ಧ ಪ್ರಬಲ ಸಾಕ್ಷ್ಯವನ್ನ ಸಂಗ್ರಹಿಸಿದೆ ತನಿಖಾ ತಂಡ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಪಾತ್ರಧಾರಿ ದರ್ಶನ್ ಅನ್ನುವಂಥ ನಿಟ್ಟಿನಲ್ಲಿ FSL ರಿಪೋರ್ಟ್ಗಳಾಗಿರ್ಬೋದು, ಮತ್ತೊಂದು ಕಡೆ ಟೆಕ್ನಿಕಲ್ ಸಾಕ್ಷ್ಯಗಳಾಗಿರ್ಬೋದು, ಟವರ್ ಡಂಪ್ ಆಗಿರ್ಬೋದು, CCTV ವಿಜುವಲ್ಸ್ಗಳಾಗಿರ್ಬೋದು, ಇನ್ನೊಂದು ಕಡೆ ಸಾಕಷ್ಟು ಜನರ ಸಾಕ್ಷಿಗಳ ಹೇಳಿಕೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ದರ್ಶನ್ಗೆ ಯಾವ ರೀತಿಯಾಗಿ ಕಂಟಕವಾಗಿ ಪರಿಣಮಿಸುತ್ತೆ ಅನ್ನುವಂಥದ್ದೇ ಸದ್ಯಕ್ಕಿರುವಂಥ ಕುತೂಹಲ. ನೂರ 130ಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನ ಆಲ್ರೆಡಿ ಸಂಗ್ರಹಿಸಲಾಗಿದೆ. ಆರೋಪಿಗಳ ಮೇಲಿನ ಆರೋಪಗಳ ಬಗ್ಗೆ ಮಾಹಿತಿಯನ್ನ ಈಗ ಚಾರ್ಜ್ ಶೀಟ್ ನಲ್ಲಿ ಸಲ್ಲಿಕೆ ಮಾಡಲಾಗಿರುವಂಥದ್ದು. ಪ್ರತಿ ಆರೋಪವನ್ನ ಓದಿ ಹೇಳಲಿದ್ದಾರೆ ನ್ಯಾಯಾಧೀಶರು. ಏನೇನು ಆರೋಪ ಇದೆ, ಯಾರ್ಯಾರ ಮೇಲೆ ಏನೇನು ಆರೋಪ ಇದೆ, ಅದು ಹೌದಾ ಅನ್ನುವಂಥದ್ರ ಬಗ್ಗೆ ಫಸ್ಟ್ ಎಲ್ಲ ಪ್ರಶ್ನೆಯನ್ನ ಮಾಡಲಾಗುತ್ತೆ. ಇಲ್ಲ ಅಂದಿದ್ದೇ ಆದ್ರೆ ಟ್ರಯಲ್ ಡೇಟ್ ಅನ್ನ ಫಿಕ್ಸ್ ಮಾಡ್ತಾರೆ. ಚಾರ್ಜ್ ಶೀಟ್ ಅಂಶಗಳು, ಸೆಕ್ಷನ್ಗಳ ಬಗ್ಗೆ ಉಲ್ಲೇಖವನ್ನ ಮಾಡಲಾಗುತ್ತೆ. ನಿಮ್ಮ ಮೇಲೆ ಕೊಲೆ ಮಾಡುವಂತ ಉದ್ದೇಶವಿದೆ, ಅಪಹರಣ, ಸಾಕ್ಷ್ಯನಾಶ, ಪಿತೂರಿ ಅಂತ ಆರೋಪಗಳಿದ್ದಾವೆ. ಈ ಬಗ್ಗೆ ನೀವು ಏನು ಹೇಳ್ತೀರಾ ಅಂತ ಜಡ್ಜ್ ಪ್ರಶ್ನೆಯನ್ನ ಮಾಡ್ತಾರೆ. ಬಿಕಾಸ್ ಆತನನ್ನ ಚಿತ್ರದುರ್ಗದಿಂದ ಕರ್ಕೊಂಡ್ಬರುವಂತ ಸಂದರ್ಭದಲ್ಲಿ ಕಿಡ್ನಾಪ್ ಮಾಡಲಾಗಿತ್ತು. ಅದಾದ್ಮೇಲೆ ಕೊಲೆಯನ್ನ ಮಾಡಲಾಯಿತು. ಕೊಲೆ ಮಾಡಿದ ಬಳಿಕ ಆತನ ಶವವನ್ನ ಆ ಒಂದು ಮೋರಿಗೆ ಎಸೆದು ಸಾಕ್ಷ್ಯವನ್ನ ನಾಶ ಮಾಡುವಂತ ಕೆಲಸವನ್ನ ಮಾಡಲಾಯಿತು. ಈ ಎಲ್ಲಾ ಸೆಕ್ಷನ್ಗಳನ್ನ ಹಾಕಲಾಗಿದೆ, ಆರೋಪಗಳನ್ನ ಮಾಡಲಾಗಿದೆ. ನಿಮ್ಮ ಪಾತ್ರ ಈ ರೀತಿಯಾಗಿದೆ, ನೀವು ಒಪ್ಕೊಳ್ತೀರಾ ಅಂದ್ರೆ ಇಲ್ಲ ಅಂದ ಕ್ಷಣದಲ್ಲಿ ಬೇರೆ ರೀತಿಯಾಗಿ ಆಗುತ್ತೆ ಈ ಕೇಸು. ಈಗಾಗಲೇ ಆರೋಪಿಗಳ ಜೊತೆ ಚರ್ಚೆಯನ್ನ ಮಾಡಿರುವಂಥದ್ದು ವಕೀಲರು. ಅವಕಾಶವನ್ನ ಮಾಡಿಕೊಡ್ಲಾಗಿತ್ತು. ಕೋರ್ಟ್ ಹೇಳಿತ್ತು ವಕೀಲರು ಅವರನ್ನ ಭೇಟಿ ಆಗ್ಬೋದು ಅಂತ. ಇಲ್ಲಿ 17 ಜನ ಆರೋಪಿಗಳಿರುವಂಥದ್ದು ಟೋಟಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ. ಅದರಲ್ಲಿ 7 ಜನ ಆರೋಪಿಗಳು ಮಾತ್ರ ಜೈಲಿನಲ್ಲಿದ್ದಾರೆ. ಇನ್ನೆಲ್ಲರೂ ಕೂಡ ಜಾಮೀನ ಮೇಲೆ ಹೊರಗಡೆ ಇದ್ದಾರೆ. 10 ಜನ. ಜಡ್ಜ್ ಕೇಳುವಂತ ಪ್ರಶ್ನೆಗಳಿಗೆ ಯೋಚಿಸಿ ಉತ್ತರಿಸಲಿಕ್ಕೆ ಈಗ ಆಲ್ರೆಡಿ ಅವರ ಪರವಾಗಿರುವಂಥ ಲಾಯರ್ಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಅರ್ಥ ಮಾಡಿಕೊಂಡು ಪ್ರತಿಕ್ರಿಯೆಯನ್ನ ನೀಡುವಂತೆ ಸಲಹೆಯನ್ನ ಕೊಡಲಾಗಿದೆ. ಒಂದ್ ವೇಳೆ ತಪ್ಪು ಒಪ್ಪಿಕೊಂಡ್ರೆ ಆ ಕ್ಷಣದಲ್ಲೇ ಶಿಕ್ಷೆ ಬಗ್ಗೆಯನ್ನ ಕೂಡ ಹೇಳಲಾಗುತ್ತೆ. ದೋಷಾರೋಪ ನಿರಾಕರಿಸಿದಾಗ ಟ್ರಯಲ್ಗೆ ದಿನಾಂಕವನ್ನ ಫಿಕ್ಸ್ ಮಾಡಲಾಗುತ್ತೆ. ಇಂದು ಕೇಸ್ನ ಟ್ರಯಲ್ಗೆ ದಿನಾಂಕ ಫಿಕ್ಸ್ ಆಗುವಂತ ಸಾಧ್ಯತೆ ಇದೆ. ಜೈಲಿನಲ್ಲಿ ರಾತ್ರಿ ಊಟ ಮಾಡದೆ ಕೂತ್ಕೊಂಡಿದ್ರಂತೆ ದರ್ಶನ್. ನಿದ್ರೆ ಮಾಡಿಲ್ಲ, ವಿಚಾರಣಾಧೀನ ಕೈದಿಗಳ ಜೊತೆ ಮಾತಾಡಿಲ್ಲ. ಆರೋಪ ನಿಗದಿ ಹಿನ್ನೆಲೆಯಲ್ಲಿ ದರ್ಶನ್ಗೆ ಸಹಜವಾದಂತ ಆತಂಕ, ದುಗುಡ ಮತ್ತೆ ಏನು ಹೇಳಬೇಕು ಅನ್ನುವಂಥದ್ರ ಬಗ್ಗೆ ಸಹಜವಾಗಿ ಯೋಚನೆಯನ್ನ ಮಾಡ್ತಾ ಇರ್ತಾರೆ. ಈ ರೀತಿಯ ಕ್ರಾಸ್ ಕ್ವಶನ್ ಕೇಳಿದ್ರೆ ಅಥವಾ ನ್ಯಾಯಾಧೀಶರು ಈ ರೀತಿಯ ಪ್ರಶ್ನೆಯನ್ನ ಮಾಡಿದಂಥ ಸಂದರ್ಭದಲ್ಲಿ ನಾನೇನು ಆನ್ಸರ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ವಕೀಲರು ಕೂಡ ಕೆಲವೊಂದು ಅಂಶಗಳನ್ನ ಹೇಳಿರ್ತಾರೆ. ನೋಡಿ ಹಿಂಗೆಲ್ಲ ಹೇಳಬೇಕಾಗುತ್ತೆ, ಈ ರೀತಿಯಾಗಿ ಕ್ವಶನ್ಗಳು ಬಂದೇ ಬರುತ್ತೆ ಅಂತ. ಬಿಕಾಸ್ ಸಾಕಷ್ಟು 100 ಕೇಸ್ಗಳನ್ನ ನೋಡಿರ್ತಾರೆ ವಕೀಲರು. ಆದ್ರೆ ದರ್ಶನ್ಗೆ ಈ ರೀತಿಯಾಗಿದ್ದಂಥದ್ದು ಫಸ್ಟ್ ಟೈಮ್ ಅಲ್ವಾ. ಸೊ ಹೀಗಾಗಿ ಏನು ಆನ್ಸರ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ತುಂಬಾ ಯೋಚಿಸಬೇಕಾಗುತ್ತೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿ, ಇವತ್ತು ಟ್ರಯಲ್ ಡೇಟ್ ಫಿಕ್ಸ್ ಆಗುವಂತ ಸಾಧ್ಯತೆ, ಅದರ ಜೊತೆಗೆ ಏನು ಆನ್ಸರ್ ಮಾಡಬಹುದು ಅನ್ನುವಂತ ಕುತೂಹಲ, ಎಷ್ಟು ಗಂಟೆಗೆ ವಿಚಾರಣೆ ಆರಂಭ ಆಗುತ್ತೆ, ಇವತ್ತು ಎಲ್ಲರೂ ಕೂಡ ಕೋರ್ಟ್ಗೆ ಹಾಜರಾಗಲೇಬೇಕಾ ಅಥವಾ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅವರನ್ನ ಹಾಜರುಪಡಿಸುವಂತ ಕೆಲಸ ಆಗುತ್ತಾ, ಏನೇನೆಲ್ಲ ಆಗ್ಬೋದು ಇವತ್ತಿನ ಡೆವಲಪ್ಮೆಂಟ್ಸ್ ಬಗ್ಗೆ ನೋಡಿದಾದ್ರೆ?
ಪೃಥ್ವಿ, ಇವತ್ತು ನಟ ದರ್ಶನ್ ಪಾಲಿಗೆ ಒಂದು ರೀತಿ ಮಹತ್ವದ ದಿನ ಅಂತ ಹೇಳಬೇಕಾಗುತ್ತೆ. ಯಾಕಂದರೆ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂಥ ದರ್ಶನ್ ಏನಿದ್ರೆ ಇವತ್ತು ಅವ್ರ ಮೇಲೆ ಒಂದು ದೋಷಾರೋಪವನ್ನು ಹೊರಿಸುವಂಥ ಏನು ಕೆಲಸ ಕೂಡ ಆಗುತ್ತೆ. ಏನು ಇವತ್ತು ಎಲ್ಲ ಆರೋಪಿಗಳನ್ನು ಕೋರ್ಟ್ಗೆ ಹಾಜರುಪಡಿಸಬೇಕು. ಈ ಒಂದು ಪ್ರಕರಣದಲ್ಲಿ 17 ಆರೋಪಿಗಳಿರೋದ್ರಿಂದ ಎಲ್ಲರನ್ನೂ ಕೂಡ ಖುದ್ದಾಗಿ ಕೋರ್ಟ್ಗೆ ಹಾಜರುಪಡಿಸಿ ನಂತರ ಅವರು ಹಾಜರಾತಿಯನ್ನು ಪಡ್ಕೊಂಡ ಬಳಿಕ ಅವ್ರ ಮೇಲೆ ಇರುವಂಥ ಒಂದು ಸೆಕ್ಷನ್ಸ್ ಏನಿದೆ ಅದರ ಆಧಾರದ ಮೇಲೆ ಅವ್ರ ಮೇಲೆ ಒಂದು ದೋಷಾರೋಪವನ್ನು ಹೊರಿಸುವಂಥ ಕೆಲಸ ಕೂಡ ಆಗುತ್ತೆ. ಆ ಬಳಿಕ ಈ ಒಂದು ಪ್ರಕರಣದ ಟ್ರಯಲ್ ಕೂಡ ಆರಂಭ ಆಗಲಿದ್ದು ಇಲ್ಲಿ ಏನು ಕೋರ್ಟ್ ಈ ಒಂದು ಪ್ರಕರಣದ ಒಂದು ವಿಚಾರಣೆ ಕೂಡ ಕೈಗೆತ್ಕೊಳ್ತಾರೆ. ಇವತ್ತು ಸುಮಾರು 11:30 ಸುಮಾರಿಗೆ ದರ್ಶನ್ ಸೇರಿದಂತೆ ಎಲ್ಲ 17 ಆರೋಪಿಗಳನ್ನ ಖುದ್ದಾಗಿ ಹಾಜರುಪಡಿಸೋದಕ್ಕೆ ಕೂಡ ಈಗಾಗಲೇ ಸೂಚನೆ ಕೊಟ್ಟಿರೋದ್ರಿಂದ ನಟ ದರ್ಶನ್ ಅವರನ್ನ ಪರಪ್ಪನಗರ ಜೈಲಿನಿಂದ ಒಂದು ಬಿಗಿ ಬಂದೋಬಸ್ತ್ನಲ್ಲಿ ಕೂಡ ಕರ್ಕೊಂಡು ಬರೋದಕ್ಕೆ ಒಂದು ಸಿದ್ಧತೆಗಳು ಕೂಡ ಆಗಿರುವಂಥದ್ದು. 57ನೇ ಒಂದು ಸೆಷನ್ಸ್ ಕೋರ್ಟ್ನಲ್ಲಿ ಒಂದು ವಿಚಾರಣೆ ಕೂಡ ನಡೀತಾ ಇರೋದ್ರಿಂದ 17 ಆರೋಪಿಗಳ ಮೇಲೆ ಇರುವಂತಹ ಪ್ರತ್ಯೇಕ ಸೆಕ್ಷನ್ಸ್ ಏನಿದೆ ಆ ಒಂದು ಸೆಕ್ಷನ್ಗಳ ಆಧಾರದ ಮೇಲೆ ಈಗಾಗಲೇ ಎಲ್ಲರ ಮೇಲೂ ಕೂಡ ಒಂದು ಚಾರ್ಜ್ ಶೀಟ್ ಕೂಡ ಆಗಿದೆ. ಆ ಒಂದು ಚಾರ್ಜ್ ಶೀಟ್ ನಲ್ಲಿ ಇರುವಂತಹ ಒಂದು ಆರೋಪಗಳೇನಿದೆ ಅದನ್ನ ಪ್ರತಿಯೊಬ್ಬರಿಗೂ ಕೂಡ ಒಂದು ಓದಿ ತಿಳಿಸುವಂತ ಕೆಲಸವನ್ನು ಕೂಡ ಇವತ್ತು ನ್ಯಾಯಾಧೀಶರು ಮಾಡ್ತಾರೆ. ಆ ಬಳಿಕ ನ್ಯಾಯಾಧೀಶರು ಹೇಳಿದಂತೆ ಏನು ಯಾರ್ಯಾರ ಮೇಲೆ ಒಂದು ದೋಷಾರೋಪ ಇದೆ ಅವರನ್ನ ಪ್ರಶ್ನೆ ಮಾಡಿ ಇದಕ್ಕೆ ನೀವು ಒಪ್ಕೊಳ್ತಾರಾ ಇಲ್ವಾ ಅಂತೇಳಿ ಕೂಡ ಅವರನ್ನ ಪ್ರಶ್ನೆಯನ್ನು ಮಾಡ್ತಾರೆ. ಇದಕ್ಕೆ ಯಾರಾದರೂ ಆರೋಪಿಗಳು ನಿರಾಕರಿಸಿದ ಸಂದರ್ಭದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಟ್ರಯಲ್ ಶುರುವಾಗಲಿ ಅಂತೇಳಿ ಅದಕ್ಕೆ ಒಂದು ದಿನಾಂಕವೂ ಕೂಡ ನಿಗದಿ ಆಗುತ್ತೆ. ಆದ್ರಿಂದ ಇವತ್ತು 17 ಆರೋಪಿಗಳನ್ನು ಕೂಡ ಖುದ್ದಾಗಿ ಕೋರ್ಟ್ಗೆ ಹಾಜರುಪಡಿಸಿ ನಂತರ ಏನು ಕೋರ್ಟ್ನಲ್ಲಿ ಒಂದು ಹಾಜರಾತಿಯನ್ನು ಪಡ್ಕೊಂಡು ಆನಂತರ ಇವ್ರ ಮೇಲೆ ಒಂದು ದೋಷಾರೋಪ ನಿಗದಿಪಡಿಸುವಂತ ಕೆಲಸ ಕೂಡ ಇವತ್ತು ಆಗುವಂಥದ್ದು. ಅದಕ್ಕಾಗಿ ಈಗಾಗಲೇ ಏನು ಆರೋಪಿಗಳ ಪರ ವಕೀಲರು ಏನಿದ್ರೆ ಅವರು ಕೂಡ ತಮ್ಮ ಒಂದು ಕಕ್ಷಿದಾರರಿಗೆ ಒಂದು ಇದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಯಾವ ರೀತಿ ಉತ್ತರವನ್ನು ಕೊಡಬೇಕು ಮತ್ತೆ ನ್ಯಾಯಾಧೀಶರು ಕೇಳುವಂಥ ಪ್ರಶ್ನೆಗಳಿಗೆ ಯಾವ ರೀತಿ ಆನ್ಸರ್ ಮಾಡಬೇಕು ಮತ್ತೆ ಏನೆಲ್ಲ ಒಂದು ಮಾಹಿತಿಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಮುಂಚಿತವಾಗಿ ಅವರಿಗೆ ಕೆಲವು ಮಾಹಿತಿಗಳನ್ನು ಕೂಡ ಕೊಟ್ಟಿರೋದು. ಆದ್ರಿಂದ ಇವತ್ತು ಕೋರ್ಟ್ನಲ್ಲಿ ನಡೆಯುವಂಥ ಒಂದು ವಿಚಾರಣೆ ಏನಿದೆ ಇದು ತುಂಬಾ ಮಹತ್ವಪೂರ್ಣವಾಗಿದ್ದು ಯಾರೆಲ್ಲ ಆರೋಪಿಗಳು ಇವತ್ತು ತಮ್ಮ ಮೇಲೆ ಇರುವಂತಹ ಒಂದು ದೋಷಾರೋಪವನ್ನು ಒಪ್ಕೊಳ್ತಾರೆ ಯಾರು ನಿರಾಕರಿಸ್ತಾರೆ ಅನ್ನೋದು ಕೂಡ ಇವತ್ತು ಕಾದು ನೋಡ್ಬೇಕು. ಅದೊಂದು ಕುತೂಹಲ ಇದೆ. ಈಗ 17 ಜನ ಟೋಟಲಿ ಆರೋಪಿಗಳು, 7 ಜನ ಈಗ ಆಲ್ರೆಡಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಜಾಮೀನು ರದ್ದಾದಂತ ಹಿನ್ನೆಲೆಯಲ್ಲಿ. ಈಗ ಕೆಲವರು ಒಪ್ಕೊಂಡು ಇನ್ ಕೆಲವರು ಒಪ್ಕೊಂಡಿಲ್ಲ ಅಂದ್ರೆ ಅವ್ರಿಗೆಲ್ರಿಗೂ ಕೂಡ ಸಪರೇಟ್ ಡೇಟ್ ಫಿಕ್ಸ್ ಆಗುತ್ತಾ ಟ್ರಯಲ್ಗೆ ಅಥವಾ ಯಾವ ರೀತಿಯಾಗಿರುತ್ತೆ? ಪೃಥ್ವಿ, ಈ ಒಂದು ಪ್ರಕರಣದಲ್ಲಿ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಸುಮಾರು 17 ಆರೋಪಿಗಳಿರೋದ್ರಿಂದ ಇದರಲ್ಲಿ ಕೆಲವು ಆರೋಪಿಗಳ ಮೇಲೆ ಬೇರೆ ಬೇರೆ ಸೆಕ್ಷನ್ಸ್ ಅಡಿಯಲ್ಲಿ ಒಂದು ಕೇಸ್ ದಾಖಲಾಗಿದೆ. ಅಂದರೆ ದರ್ಶನ್ ಮೇಲೆ ಕಿಡ್ನಾಪ್ ಮತ್ತು ಕೊಲೆ ಪ್ರಕರಣ ಮತ್ತು ಸಾಕ್ಷ್ಯ ನಾಶದ ಅಡಿಯ ಒಂದು ಪ್ರಕರಣ ಸೆಕ್ಷನ್ಸ್ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಮತ್ತು ಪವಿತ್ರ ಗೌಡ ಮೇಲೂ ಕೂಡ ಇದೇ ರೀತಿಯ ಒಂದು ಸೆಕ್ಷನ್ಸ್ ಇರೋದು. ಇನ್ನು ಉಳಿದಂತೆ ಕೆಲವರ ಮೇಲೆ ಒಂದು ಸಾಕ್ಷ್ಯ ನಾಶ ಇರ್ಬೋದು ಮತ್ತು ಕಿಡ್ನಾಪ್ ಸೇರಿದಂತೆ ಬೇರೆ ಬೇರೆ ಪ್ರತ್ಯೇಕ ಸೆಕ್ಷನ್ಗಳು ಕೂಡ ಇದ್ದಾವೆ. ಆದ್ದರಿಂದ ಪ್ರತಿಯೊಬ್ಬರನ್ನು ಕೂಡ ಪ್ರಶ್ನೆ ಮಾಡಿ ಅವ್ರ ಮೇಲೆ ಇರುವಂಥ ಒಂದು ಆರೋಪಗಳಿಗೆ ಸಂಬಂಧಪಟ್ಟಂತೆ ದೋಷಾರೋಪವನ್ನು ಹೊರಿಸುವಂಥ ಕೆಲಸ ಆಗುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಕೆಲವರು ಏನಾದರೂ ಈ ಒಂದು ಪ್ರಕರಣದಲ್ಲಿ ನಾನು ಭಾಗಿ ಆಗಿರಲಿಲ್ಲ, ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಏನಾದರೂ ಉತ್ತರ ಕೊಟ್ಟ ಸಂದರ್ಭದಲ್ಲಿ ಇದಕ್ಕೆ ಸಾಕ್ಷಿಗಳ ವಿಚಾರಣೆ ಆಗಬೇಕು ಅಂತೇಳಿ ಆನಂತರ ಅವರು ಒಂದು ಕೋರ್ಟ್ನ ಗಮನಕ್ಕೂ ಕೂಡ ತರಬಹುದು. ಈ ವೇಳೆ ಅವರಿಗೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಯಲ್ ಅನ್ನು ಶುರು ಮಾಡೋದಕ್ಕೆ ಒಂದು ದಿನಾಂಕ ಕೂಡ ನಿಗದಿ ಆಗುತ್ತೆ. ಇದೇ ರೀತಿಯಾಗಿ ಪ್ರತಿಯೊಬ್ಬ ಏನು 17 ಆರೋಪಿಗಳಿದ್ದಾರೆ 17 ಆರೋಪಿಗಳಿಗೂ ಕೂಡ ಒಂದು ಪ್ರಶ್ನೆಯನ್ನು ಮಾಡಿ ಒಂದು ಅವರಿಂದ ಒಂದು ಮಾಹಿತಿಯನ್ನು ಕೇಳಿದ ಸಂದರ್ಭದಲ್ಲಿ ಅವರು ಕೂಡ ಒಂದು ಇದನ್ನು ನಿರಾಕರಿಸಿದಾಗ ಅವರ ಮೇಲೆ ಒಂದು ಟ್ರಯಲ್ ಶುರು ಮಾಡೋದಕ್ಕೆ ಒಂದು ದಿನಾಂಕವನ್ನು ಕೂಡ ನಿಗದಿ ಮಾಡೋದಕ್ಕೆ ಕೋರ್ಟ್ ಮುಂದಾಗಬಹುದು. ಸದ್ಯ ಈಗಾಗಲೇ ಎಲ್ಲರನ್ನು ಕೂಡ ಹಾಜರುಪಡಿಸಿ ಅವರ ಮೇಲೆ ಇರುವಂತಹ ದೋಷಾರೋಪಗಳನ್ನು ನಿಗದಿಪಡಿಸಿದ ಸಂದರ್ಭದಲ್ಲಿ ಅವರು ಯಾವ ರೀತಿ ಉತ್ತರ ಕೊಡ್ತಾರೆ, ಯಾವ ರೀತಿ ಆನ್ಸರ್ ಯಾವ ರೀತಿ ಪ್ರತಿಕ್ರಿಯೆಗಳನ್ನು ಕೊಡ್ತಾರೆ ಅನ್ನೋದು ಕೂಡ ನೋಡಬಹುದು. ಪೃಥ್ವಿ, ಓಕೆ, ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ. ಆಲ್ಮೋಸ್ಟ್ ದರ್ಶನ್ ಮತ್ತೆ ಜೈಲಿಗೆ ಹೋಗಾದ್ಮೇಲೆ 2 ತಿಂಗಳ ಬಳಿಕ ಕಾಣಿಸ್ಕೊಳ್ತಾ ಇರುವಂಥದ್ದು. ಬಿಕಾಸ್ ಪರಪ್ಪನ ಅಗ್ರಹಾರ ಜೈಲಲ್ಲಿ ಏನ್ ಮಾಡ್ತಾ ಇದ್ದಾರೆ ಏನು ಎತ್ತ ಅಥವಾ ಯಾರಾದ್ರೂ ಮೀಟ್ ಮಾಡುವಂತ ಸಂದರ್ಭದಲ್ಲೂ ಕೂಡ ಕಾಣಿಸೋದಿಲ್ಲ. ಸೊ ಹೀಗಾಗಿ ಇವತ್ತು ಟ್ರಯಲ್ಗೆ ಅವರು ಹಾಜರಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಸಾರ್ವಜನಿಕವಾಗಿ ಕಾಣಿಸ್ತಾರೆ. ಹತ್ತತ್ರ ಒಂದು 10 kg ಕಮ್ಮಿ ಆಗಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತಲ್ಲ, ನೋಡೋಣ ಹೇಗಾಗಿದ್ರೆ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ.